ಹಾಯ್ ಫ್ರೆಂಡ್ಸ್, ಮತ್ತಿ ಮೀನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೀನನ್ನ ತುಂಬ ನೀಟಾಗಿ ಕ್ಲೀನ್ ಮಾಡಬೇಕು, ಆವಾಗಲೇ ಖಾರಿ ರುಚಿ ಜಾಸ್ತಿ. ಆಯಿತಾ? ಒಂದು ಸೀಸರ್ ಇಟ್ಕೊಳ್ಳಿ, ಸೀಸರ್ ಬೇಕು, ಮತ್ತು ಕತ್ತಿ. ಸೀಸರ್ ಬೇಕಾದರೆ ಯೂಸ್ ಮಾಡ್ಕೊಳ್ಳಿ. ನೋಡಿ, ಫಸ್ಟ್ ಈ ತಲೆನ ಹಿಂಗೆ ಕಟ್ ಮಾಡಬೇಕು. ಕಟ್ ಮಾಡಿ ಅದ್ರ ಬಾಲ, ಇದು ಸಣ್ಣ ಮತ್ತಿ ಆಯಿತಾ, ನೋಡಿ ಈ ರೀತಿ ಕಟ್ ಮಾಡಬೇಕು. ಮತ್ತು ಅದ್ರ ಹೊಟ್ಟೆಲಿರೋದೆಲ್ಲ ನೀಟಾಗಿ ತೆಗಿಬೇಕು. ಮತ್ತು ಅದ್ರದ್ದು ಹೊಟ್ಟೆ ಒಳಗೆ ಒಂಥರ ಬ್ಲ್ಯಾಕ್ ಇರ್ತದೆ, ಅದೆಲ್ಲ ನೀಟಾಗಿ ಆ ಕಪ್ಪೆಲ್ಲ ತೆಗಿಬೇಕು. ಮತ್ತು ನೋಡಿ ಇಲ್ಲಿ ಅದ್ರ ಮೇಲೆ ಮಿಂಚು ಟೈಪಲ್ಲಿ ಇದಿರುತ್ತೆ, ಅದನ್ನೂ ಅಷ್ಟೇ ನೀಟಾಗಿ ಕಟ್ ಮಾಡೋದು. ನಾವು ಎಷ್ಟು ನೀಟಾಗಿ ತೊಳಿತೀವಿ ಸಾರು ಅಷ್ಟೇ ರುಚಿಯಾಗಿರ್ತದೆ. ಅಯ್ಯೋ ಬೇಗ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಒಬ್ಬೊಬ್ರು ಅದ್ರದ್ದು ಆ ಮಿಂಚು ಟೈಪೆಲ್ಲ ಇರುತ್ತಲ್ಲ ಮೇಲೆ, ಅದೆಲ್ಲ ತೆಗೆಯೋದೇ ಇಲ್ಲ, ಸರಿಯಾಗಿ ತೊಳೆಯೋದೂ ಇಲ್ಲ. ಬ್ಲಡ್ಡಿನ ಅಂಶನೇ ಇರಬಾರ್ದು ನಾವು ಸಾರು ಮಾಡಬೇಕಾದ್ರೆ. ಮೀನಿಂದು ನೀರು ತಿಳಿ ಇರಬೇಕು, ಅಷ್ಟು ನೀಟಾಗಿ ತೊಳಿಬೇಕು. ನೋಡಿ, ಆ ಬೆನ್ನಲ್ಲೂ ಒಂದು ರೆಕ್ಕೆ ಥರ ಇರ್ತದೆ, ಅದನ್ನೂ ಕಟ್ ಮಾಡಬೇಕು. ಹೀಗೆ ನೀಟಾಗಿ ಮಾಡಿದ್ರೆ ಸಾರು ರುಚಿಯಾಗಿರ್ತದೆ. ಒಬ್ಬೊಬ್ರು ತಲೆನೂ ಯೂಸ್ ಮಾಡ್ತಾರೆ, ಆದರೆ ನಾವು ಮಾಡೋದಿಲ್ಲ. ಅದ್ರದ್ದು ಮಿಂಚು ಸಿಪ್ಪೆ ಥರ ಇರುತ್ತಲ್ಲ, ಅದನ್ನೆಲ್ಲ ಈ ರೀತಿ ಕ್ಲೀನ್ ಮಾಡಬೇಕು. ಇದ್ರ ವೇಸ್ಟೆಲ್ಲ ಇರುತ್ತಲ್ಲ, ಈ ಮೀನಿಂದು ವೇಸ್ಟೇಜ್ ಏನು ಮಾಡಬೇಕು ಅಂತಂದರೆ, ನಿಮ್ಮನೆ ಯಾವುದಾದ್ರೂ ಬೆಕ್ಕು ನಾಯಿ ಏನಾದರೂ ಇದ್ದರೆ ಕೊಟ್ಟರೆ ಅವಕ್ಕೂ ಆಹಾರ ಆಯ್ತದೆ, ನೀಟಾಗಿ ತಿಂತದೆ. ನೋಡಿ, ನಮ್ಮ ಮನೆಯಲ್ಲಿ ಹುಸಿ ಮತ್ತು ಡಾಗಿ ತಿಂತಾ ಇದೆ. ಎಷ್ಟು ಚೆನ್ನಾಗಿದೆ. ಆಮೇಲೆ ಇದಕ್ಕೆ ಮೇಯ್ನ್ ಬೇಕಾಗಿದ್ದು ಉಪ್ಪು. ತೊಳಿಬೇಕಾದ್ರೆ ಉಪ್ಪು ಬೇಕು. ಉಪ್ಪು ಹಾಕಿ ಮೀನನ್ನ ಒಂದು 5-6 ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ನೋಡಿ ಎಷ್ಟು ಕ್ಲೀನಾಗಿದೆ. ಮೆಲ್ಲ ಸ್ಮೂತಾಗಿ ತೊಳಿಬೇಕು, ಹಿಂಗೆ ಹಿಂಡಬಾರ್ದು ಕೈಯಲ್ಲಿ. ನೀಟಾಗಿ ಆ ಪಾತ್ರೆಗೆ ಹಾಕಿ ಹೀಗೆ ಉಜ್ಜಬೇಕು. ಉಪ್ಪಾಕಿ ತೊಳೆದ್ರೆ ಒಳ್ಳೆ ಶೈನಿಂಗ್ ಬರುತ್ತೆ ಮೀನು. ನೋಡಿ, ಒಳ್ಳೆ ಇದು ಆ ಪಾತ್ರೆ ಥರನೇ ಆಗಿಬಿಟ್ಟಿದೆ. ನೋಡಿ ಎಷ್ಟು ಕ್ಲೀನಾಗಿದೆ. ಚೆನ್ನಾಗಿ ತೊಳಿಬೇಕು. ನೋಡಿ, ಇಷ್ಟು ಕ್ಲೀನಾಗಿರಬೇಕು ಮೀನು. ಸಾರು ರುಚಿಯಾಗಿರ್ತದೆ, ಏನಾಗೋದಿಲ್ಲ. ಅದ್ರ ಹೊಟ್ಟೆ ಒಳಗೆ ಬ್ಲ್ಯಾಕ್ ಆಗಲಿ ಏನೂ ಇಲ್ಲ. ನೋಡಿ, ಎಲ್ಲರೂ ಈ ರೀತಿ ಟ್ರೈ ಮಾಡಿ. 1-2 ನೀರಲ್ಲಿ ತೊಳೆದ್ಬಿಟ್ಟು ಹಂಗೆ ಸಾರು ಮಾಡ್ತಾರೆ, ಹಾಗೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಇಷ್ಟೇ ಇರೋದು. ನೀಟಾಗಿ ಕ್ಲೀನ್ ಮಾಡಿ